ಇವಾಗ ನೀವು ನಿಮ್ಮ ಗಂಡ ಹೆಂಡತಿ ಜೊತೆಗೆ ಯಾರ ಜೊತೆಗೋ ಜಗಳ ಆಡಿದ್ದೀರಾ ಅಂತ ಇಟ್ಕೊಳ್ಳೋಣ ಸುಮ್ಮನೆ. ನಾನು ಹೇಳ್ಬಿಡ್ತೀನಿ, ಏಯ್ ನೀನು ಹಿಂಗೆ ಮಾಡ್ತಾರೆ, ನಾನು ನಿನ್ನ ಬಿಟ್ಟೋಗ್ಬಿಡ್ತೀನಿ ಅಂತ ಅಂತೀನಿ. ಆಮೇಲೆ ನೀವು ಔಟ್ ಫೋನ್ ತೆಗಿತೀರ, ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಅಂತೀರ. ಹಿಂಗೆ ಅಂದಾಗ ಏನು ಬರುತ್ತೆ ನಿಮಗೆ? ದ ರಿಯಲ್ ವೈಫ್ ಈಸ್ ದ ಒನ್ ಹೂ ಆಲ್ವೇಸ್ ರೆಸ್ಪೆಕ್ಟ್ಸ್ ಯು, ಹೂ ವಿಲ್ ನೆವರ್ ಟಾಕ್ ಟು ಯು ಲೌಡ್ಲಿ. ನೀವು ಅದನ್ನು ಲೈಕ್ ಮಾಡ್ತೀರಾ. ನೆಕ್ಸ್ಟ್ ರೀಲ್ ದ ರಿಯಲ್ ವೈಫ್ ಅಂದ್ಬಿಟ್ಟು ನಿಮ್ಗೆಲ್ಲ ನಿಮ್ಮ ಮೂಡ್ ಚೆನ್ನಾಗಿದ್ದರೆ ನಿಮ್ಮ ಹೆಂಡ್ತಿನ ತುಂಬ ಲವ್ ಮಾಡ್ತೀರಾ. ಮೂಡ್ ಚೆನ್ನಾಗಿಲ್ಲಾಂದರೆ ಡಿವೋರ್ಸ್ ಕೊಟ್ಬಿಡ್ತೀರಾ ನಿಮ್ಮ ಹೆಂಡ್ತಿಗೆ. ಆ ಕೆಪಬಿಲಿಟಿ ಇದೆ ಇವತ್ತು ನಿಮ್ಗೆ ಸೋಷಿಯಲ್ ಮೀಡಿಯಾಗೆ. ಯು ಕ್ಯಾನ್ ಮ್ಯಾನಿಪುಲೇಟ್ ಯುವರ್ ಮೈಂಡ್. ಯು ಸಿ ಯುವರ್ ಫೀಡ್, ಸೊ ಯುವರ್ ಫೀಡ್ ಈಸ್ ಹೂ ಯು ಆರ್. ಇಫ್ ಅವ್ರು ನಿಮಗೆ ಕಳಿಸ್ತಲ್ಲ, ನೀವೇನು ನೋಡ್ತಾ ಇದ್ದೀರೋ ಅದನ್ನೇ ಅಲ್ಗಾರಿದಮ್ಮು ನಿಮಗೆ ವಾಪಸ್ ತೊಗೊಂಬಂದು ಕೊಡ್ತಾ ಇದೆ. ಸೊ ನಮ್ಮ ಯೋಚನೆ, ನಮ್ಮ ಪ್ಯಾಟರ್ನನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಒಂದ್ಸಲಿ. ಈ ಥರ ಹಲವಾರು ಪ್ಲ್ಯಾಟ್ಫಾರ್ಮ್ಗಳು ಅವರವರ ಬಿಸ್ನೆಸ್ಗೆ ಅಂತ ಹೇಳಿ ದಿನ ಬರ್ತಾರೆ. ನಾವು ಅದಕ್ಕೆ ಸೊಪ್ಪಾಕಬೇಕಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದು ಅರ್ಥ ಆಗೋದಕ್ಕೆ 10 ಜನನ ಸೋಷಿಯಲ್ ಮೀಡಿಯಾನಲ್ಲಿ ಫ್ರೆಂಡ್ ಮಾಡಿಕೊಂಡು ಅನ್ಫ್ರೆಂಡ್ ಮಾಡಿಕೊಂಡು ಜಗಳ ಆಡಿ ಕಮೆಂಟ್ಸ್ ಹಾಕಿ ಅವ್ರ ಹತ್ರ ಬೈಸ್ಕೊಂಡು ಆ ಕಮೆಂಟ್ಗಳನ್ನು. ಮೊನ್ನೆ ಯಾರೋ ಒಬ್ಬ ನನ್ನ ಒಂದು ರೀಲ್ಗೆ ಒಂದು ಕಮೆಂಟ್ ಹಾಕಿದ್ದಾನೆ. ಏನಂತ ಹಾಕಿದ್ದಾನೆ? ಬೋಳಿ ಮಗ ಅಂತ ಹಾಕಿದ್ದಾನೆ. ನಾನು ಅದೇ ಕೇಳಿದೆ. ನನ್ನ ಪ್ರಶ್ನೆ, 3 ಜನ ಇದ್ದರು ಆ ರೀಲಲ್ಲಿ, ನಾನು ಇನ್ನು 2 ವ್ಯಕ್ತಿ ಇದ್ದರು. ಯಾರದು? ದಟ್ ಈಸ್ ದ ಫಸ್ಟ್ ಕ್ವೆಶ್ಚನ್ ದಟ್ ಐ ಹ್ಯಾಡ್. ಸೆಕೆಂಡ್, ಆ ಥರ ಅವ್ನು ಬಂದು ಕಮೆಂಟ್ ಹಾಕಬೇಕು ಅನ್ನೋದು ಅವನಿಗೆ ಎಷ್ಟು ಫ್ರಸ್ಟ್ರೇಷನ್ ಇದೆ ಲೈಫಲ್ಲಿ ಹೇಳಿ. ಅವ್ನಿಗೆ ಯಾರಿಗೋ ಬೈಬೇಕು ಅಂತ ಆಸೆ, ಯಾರಿಗೂ ಬೈಯೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅವ್ನು ವಾಪಸ್ ಹೊಡಿತಾರೆ ಅನ್ನೋ ಭಯ. ಅದಕ್ಕೆ ಬಂದು ಏನು ಮಾಡ್ತಾನೆ, ಕೀಬೋರ್ಡಲ್ಲಿ ಕುಟ್ಟೋದು. ಆಮೇಲೆ ಅವ್ರದ್ದೊಂದು ರಿಯಲ್ ಫೋಟೋ ಇರಲ್ಲ, ಐಡೆಂಟಿಟಿ ಇರಲ್ಲ. ಆಮೇಲೆ ಈ ಥರ ನೀವು ಎಷ್ಟೊಂದು ಕಮೆಂಟ್ ತೆಗೆದು ನೋಡಿ, ಹುಡುಗಿರ ಕಮೆಂಟ್ಸಲ್ಲಂತೂ ತುಂಬ ಕೆಟ್ಟದಾಗಿರುತ್ತೆ. ಸೊ ಇದನ್ನು ನಾವು ಯಾಕೆ ಸೀರಿಯಸ್ ಆಗಿ ತೊಗೋಬೇಕು? ಸೊ ಐ ಆಮ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ಇಸ್ ಜಸ್ಟ್ ಅ ಪ್ಲ್ಯಾಟ್ಫಾರ್ಮ್. ನಿಮ್ಮ ಹತ್ರ ವಿಷಯ ಇದೆಯಾ, ವಿಚಾರ ಇದೆಯಾ, ಯೋಚನೆ ಇದೆಯಾ, ಒಂದು ಪಾಡ್ಕ್ಯಾಸ್ಟ್ ಮಾಡ್ತೀರಾ, ಒಂದು ವೆಬ್ ಸೀರೀಸ್ ಮಾಡ್ತೀರಾ, ಅಥವಾ ಏನೋ ಒಂದು ವಿಚಾರನ 4 ಜನಕ್ಕೆ ಹೇಳ್ಕೊಡ್ತೀರಾ, ಯೂಸ್ ಮಾಡಿ. ಇಲ್ವಾ, ದಯವಿಟ್ಟು ದೂರ ಇದ್ಬಿಡಿ. ನಾನು ಹೇಳೋದು, ಒನ್ ಡೇ ಐ ಡೂ ದಿಸ್ ಇನ್ ಅ ವೀಕ್. ಐ ಸ್ಟೇ ಅವೇ ಫ್ರಮ್ ಮೈ ಫೋನ್, ನೋ ಸೋಷಿಯಲ್ ಮೀಡಿಯಾ, ನಥಿಂಗ್. ವೀಕ್ಲಿ ಡಿಟಾಕ್ಸ್ ಫ್ರಮ್ ಮೈ ಲೈಫ್. ಏನು ಮಾಡ್ತೀನಿ ಅವತ್ತು? ಏನಿಲ್ಲ, ಫೋನ್ ಸೈಲೆಂಟ್ಗೆ ಹಾಕಿ ಬಿಸಾಕಿ ಒಂದು ಸೈಡಲ್ಲಿ. ಅದು ಎಷ್ಟು ರಿಂಗಾದ್ರು ಎತ್ತಬೇಡಿ, ನೋಡೋಕೆ ಹೋಗ್ಬೇಡಿ. ಏನೋ 1-2 ಅಫ್ಕೋರ್ಸ್ ಹೆಂಡ್ತಿ ಅಮ್ಮ ಎಲ್ಲ ಅಕ್ಕಪಕ್ಕದಲ್ಲೇ ಇರ್ತಾರೆ. ಇಲ್ಲ ಅಂದರೆ ಅವಾಗ ನೀವು ಬೇಕಾಗತ್ತೆ ಅಷ್ಟೇ, ಯಾಕಂದರೆ ಅವ್ರದ್ದು ಎಮರ್ಜೆನ್ಸಿ ಇರುತ್ತೆ ಅನ್ನೋದು ಬಿಟ್ಟರೆ. ಐ ಥ್ರೋ ದ ಫೋನ್ ಅಸೈಡ್. ಇನ್ನೊಂದು ಪರ್ಸ್ನಲ್ ನಂಬರ್ ಇದೆ ಮನೇಲಿ, 4 ಜನದ ಹತ್ರ ಇದೆ. ದೇ ವಿಲ್ ಕಾಲ್ ದಟ್ ನಂಬರ್ ಇಫ್ ಐ ವಾಂಟ್. ಏನು ಪ್ರಾಣ ಹೋಗೋಂಥದ್ದು ಏನು ಬರುತ್ತೆ ಅವತ್ತು ಒಂದು ದಿವಸದಲ್ಲಿ? ನೀವು ಒಂದು ದಿವಸ ಏನು ಮಾಡಬೇಡಿ, ಶೂ ಪಾಲಿಷ್ ಮಾಡ್ಕೊಳ್ಳಿ, ನಿಮ್ಮ ಬಟ್ಟೆ ಎತ್ತಿಟ್ಕೊಳ್ಳಿ, ನಿಮ್ಮ ಮನೆ ಒರೆಸಿ, ನಿಮ್ಮ ಗಾರ್ಡನಲ್ಲಿ ಗಿಡಕ್ಕೆ ನೀರು ಹಾಕಿ, ನಾಯಿ ವಾಕಿಂಗ್ ಕರ್ಕೊಂಡೋಗಿ. ಏನು ಅದ್ಭುತ ಏನು ಮಾಡೋ ಅಗತ್ಯ ಇಲ್ಲ. ಸುಮ್ಮನೆ ಇದಿಷ್ಟು ಸಿಂಪಲ್ ಆಗಿ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬನ್ನಿ, ಒಂದು ಪುಸ್ತಕ ಓದಿ, ಫಿಟ್ನೆಸ್ ಮಾಡಿ, ಧ್ಯಾನ ಮಾಡಿ. ಇದನ್ನು ಮಾಡಿದ್ರೆ ನೀವು ಯಾಕೆ ನೀವು ಲೈಫಲ್ಲಿ ಖುಷಿಯಾಗಿರಲ್ಲ ಹೇಳಿ? ಓಕೆ, ಫಿಟ್ನೆಸ್ಗೆ ಬಂದ್ರಿ. ನಾನು ನಿಮ್ಮ ಫಿಟ್ನೆಸ್ ವಿಡಿಯೋ ನೋಡಿ ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ ಅನಿಸಿತ್ತು. ಯಾಕೆಂದರೆ ನಾನು ಕಾಲೇಜ್ನಲ್ಲಿ ನೋಡಿದ್ದ ಜೋಶಿಗೂ ಆಮೇಲೆ ನೀವು ಆಗಿದ್ದ ಜೋಶಿಗೂ ಬಹಳ ವ್ಯತ್ಯಾಸ ಇತ್ತು. ಸ್ಟಿಲ್ ನೀವು ಫಿಟ್ನೆಸ್ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಮೊದಲಿನ ರೀತಿ ಅಲ್ಲದೆ ಇದ್ರೂ ಯು ಆರ್ ಕಾನ್ಸಂಟ್ರೇಟಿಂಗ್. ಸೊ ಆರೋಗ್ಯ, ಫಿಟ್ನೆಸ್, ಮೆಂಟಲ್ ಹೆಲ್ತ್ ವಿನಾಯಕ್ ಜೋಶಿ ಜೀವನದಲ್ಲೇನು? ಮೊದಲನೇದಾಗಿ ಇವಾಗ ನಾನು ಸಖತ್ ದಪ್ಪ ಆಗಿದ್ದೀನಿ. ಮತ್ತೆ 43 kg ಕಳ್ಕೊಂಡಿದ್ದೆ, ಅದರಲ್ಲಿ ಒಂದು 30 kg ವಾಪಸ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಬಟ್ ದಿಸ್ ಇಸ್ ಮೈ ಚಾಯ್ಸ್. ನಾನು ಈ ಥರ ಇರೋದು ನನ್ನ ಚಾಯ್ಸ್. ಓಕೆ, ಏನಕ್ಕೆ ಅಂದರೆ ಎವ್ರಿ ಡೇ ಫಿಟ್ನೆಸ್ ಮಾಡ್ತಾಯಿದ್ದೆ. ಒಂದು 100 ಮ್ಯಾರಥಾನ್ ಓಡಿರ್ಬೋದು, ಅದು ಇದು ಅಂತಲ್ಲ. ಒಂದು 10-12 ಸಾವಿರ ಕಿಲೋಮೀಟ್ರ್ ಓಡಿರ್ಬೋದು. ದಿನ ಬೆಳಗ್ಗೆ 10 ಕಿಲೋಮೀಟ್ರ್ ಓಡ್ತಾಯಿದ್ದೆ ನಾನು. ಸೈಕಲ್ ಮಾಡ್ತಾಯಿದ್ದೆ, ವರ್ಕೌಟ್ 3 ಅವರ್ ಬರೀ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಇವತ್ತು ನನಗೆ 3 ಅವರ್ ನನ್ನ ಜೊತೆಗೆ ನನಗೆ ಇರೋಕ್ಕೆ ಸಿಕ್ಕಿದ್ರೆ ಐ ವಿಲ್ ಬಿ, ದಟ್ ಈಸ್ ಲಕ್ಸುರಿ ಫಾರ್ ಮೀ. ಏನಕ್ಕೆ ಅಂದರೆ ಅಷ್ಟು ಜವಾಬ್ದಾರಿ ಇದೆ ಇವತ್ತಿನ ದಿವಸ ನನಗೆ. ಸೊ ಹಾಗಾಗಿ 1.25 ಗಂಟೆ ನಾನು ಮಾಡ್ತೀನಿ ದಿನ. ನಾನು ಇಟ್ಸ್ ಐದರ್ ಮೆಂಟಲ್ ಆರ್ ಫಿಸಿಕಲ್, ಎರಡರಲ್ಲಿ ಯಾವ್ದಾದ್ರು ಒಂದು ಫಿಟ್ನೆಸ್ ಮಾಡ್ತೀನಿ. ನನಗೆ ಯಾವುದೇ ರೀತಿ ರೋಗ ಇಲ್ಲ, ಬಟ್ ಚೆನ್ನಾಗಿ ತಿಂತೀನಿ. ನನ್ನ ಹೆಂಡ್ತಿ ಒಳ್ಳೆ ಅಡುಗೆ ಮಾಡಾಕ್ತಾಳೆ, ನಮ್ಮಮ್ಮ ಒಳ್ಳೆ ಅಡುಗೆ ಮಾಡಾಕ್ತಾಳೆ.
ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. 4 ವರ್ಷ ಅನ್ನ ತಿಂದಿರಲಿಲ್ಲ ಅನ್ನಲ್ಲ, ಅದನ್ನು ನಾನು ತಿಂತಾ 4 ಇದ್ದೀನಿ. ವರ್ಷ 4 ವರ್ಷ ಅನ್ನ ತಿಂದಿರಲಿಲ್ಲ, ಇವಾಗ ತಿಂದಿದ್ದೀನಿ. ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀನಿ, ಹೆಲ್ದಿ ಲೈಫ್ ಸ್ಟೈಲ್ ಇದೆ. ಇಷ್ಟ ಆಗಿದ್ದು ತಿಂತೀನಿ. ನನಗೆ ಓಕೆ ಐ ವಾಂಟೆಡ್ ಟು ಎಂಜಾಯ್ ಲೈಫ್. ಓಕೆ. ನೀವು ಯಾವಾಗಲೂ ನಾನು ಹೇಳೋದೇನು ಗೊತ್ತಾ, 6 ಪ್ಯಾಕ್ಸ್ ಇದ್ದವನೇ ಹೆಲ್ದಿ ಅನ್ನೋದು ತುಂಬ ದೊಡ್ಡ ಸುಳ್ಳು. ಓಕೆ. ನೀವು ಹೆಂಗಾದರೂ ಇರಿ ನೋಡೋಕ್ಕೆ. ಇವಾಗ ವಿನಾಯಕ ನೀನು ಇದನ್ನು ಮಾಡಪ್ಪ ಅಂತ ನೀವು ನನಗೇನೋ ಹೇಳ್ತೀರ, ನನಗೆ ಅದು ಮಾಡೋಕ್ಕೆ ಆಯಿತು ಅಂದರೆ ಐ ಆಮ್ ಹೆಲ್ದಿ. ಓಕೆ. ನೀವು ಹೇಗೆ ಕಾಣಿಸ್ತಾ ಇದ್ದೀರಾ, ಅಫ್ಕೋರ್ಸ್ ನೀವು ಹೇಗೆ ಕಾಣಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೂ ನಿಮ್ಮ ಹೆಲ್ತ್ ಡಿಸೈಡ್ ಮಾಡುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಐ ಆಮ್ ಸೇಯಿಂಗ್ ಖುಷಿಯಾಗಿರೋದಕ್ಕೆ ನಿಮಗೆ ಗುಡ್ ಹೆಲ್ತ್ ಇದ್ದರೆ ಸಾಕು. ಫಿಟ್ನೆಸ್ ಯಾವಾಗ ಬೇಕು ನಿಮಗೆ ಅಂದರೆ, ನೀವು ಅಬ್ಸರ್ವ್ ಮಾಡಿ, ಯಾವುದೇ ಇನ್ಫ್ಲುಯೆನ್ಸರು ಫಿಟ್ನೆಸ್ ಇವ್ರನ್ನೆಲ್ಲ ನೋಡಿದ್ರೆ ಏನಾಗಿತ್ತು, ನಂಗೆ ಡಯಾಬಿಟೀಸ್ ಬಂದುಬಿಟ್ಟಿತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ, ನಂಗೆ ಬಿ ಪಿ ಬಂದುಬಿಟ್ಟಿತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ, ಅಥವಾ ನನಗೇನೋ ದೇ ವಿಲ್ ಹ್ಯಾವ್ ಅ ಸ್ಟೋರಿ ಅರೌಂಡ್ ಇಟ್. ನಾನು ಅಷ್ಟೇ 42 kg ಇಳಿಸ್ಬೇಕು, 123 kg ಇದ್ದೆ ನಾನು ಅಟ್ ಒನ್ ಪಾಯಿಂಟ್ ಆಫ್ ಮೈ ಲೈಫ್. ತುಂಬ ಅವಮಾನಗಳಾಗಿತ್ತು, ಆಮೇಲೆ ತುಂಬ ಏನು ಹೇಳ್ತೀರ, ನನಗೆ ಒಂದು ಸವಾಲಾಗಿ ಹೋಗಿತ್ತು ಅದೆಲ್ಲರೂ. ಅದನ್ನು ನಾನು ಒಂದ್ಸಲಿ ಅಲ್ಲ, ಸತತವಾಗಿ 12ರಿಂದ 15 ವರ್ಷ ನನಗೆ ನಾನು ಪ್ರೂವ್ ಮಾಡ್ಕೊಂಡು. ಬಟ್ ಇದು ನನ್ನ ಸಹಜ ಸ್ಥಿತಿ, ದೇಹದ ಸಹಜ ಗುಣ ಇದು. ಏನು, ನಾನು ನಿಲ್ಲಿಸಿದ ತಕ್ಷಣ ನಾನು ವೆಯ್ಟ್ ಹಾಕ್ಕೋತೀನಿ, ಅದು ನನ್ನ ಬಾಡಿ ಕ್ವಾಲಿಟಿ, ಅದನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ. ಸೊ ನಿಮಗೆ 6 ಪ್ಯಾಕ್ ಈ ಫಿಟ್ನೆಸ್ ಇಂಡಸ್ಟ್ರಿಲೆಲ್ಲ ತೋರಿಸ್ತಾರಲ್ಲ, ಅದೆಲ್ಲ ತುಂಬ ಅಬ್ಯೂಸ್ ಮಾಡ್ತಾರೆ ಜನ ಈಗಿನ ಕಾಲದಲ್ಲಿ. ಅದು ದೇ ಟೇಕ್ ಅ ಲಾಡ್ ಆಫ್ ಸಿಂಥೆಟಿಕ್ ಡ್ರಗ್ಸ್, ದೇ ಟೇಕ್ ಅ ಲಾಡ್ ಆಫ್ ಸಪ್ಲಿಮೆಂಟ್ ಅನ್ನೋ ಹೆಸರಲ್ಲಿ ಏನೇನೋ ತೊಗೊತಾರೆ. ಆ್ಯಂಡ್ ಎಲ್ಲ ನಿಮಗೆ ಕುಡಿಯೋದು ಒಳ್ಳೆಯದು ಅಂತ ಹಾಕ್ತಾರೆ ಇಂಟರ್ನೆಟ್ಟಲ್ಲಿ ಇವತ್ತಿನ ದಿವಸ. ನಾನು ಹೇಳೋದು ಎಲ್ಲದೂ ಒಳ್ಳೆಯದು ಅಂತ ನಿಮ್ಗೊಂದು ಆರ್ಟಿಕಲ್ ಇದೆ ಇಂಟರ್ನೆಟ್ಟಲ್ಲಿ, ಆಯಿತಾ. ಆಮೇಲೆ ನನಗೆ ಸೊ ನನಗೇನು ಅನಿಸುತ್ತೆ ಅಂದರೆ, ಇಫ್ ಯು ಆರ್ ಹ್ಯಾಪಿ ಡೂಯಿಂಗ್ ವಾಟ್ ಯು ವಾಂಟ್, ದೆನ್ ಯು ಹ್ಯಾವ್ ಗುಡ್ ಹೆಲ್ತ್. ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್, ಕಣ್ಣು ಮುಚ್ಚಿದಾಗ ನಿದ್ದೆ ಬರುತ್ತಾ, ನಿಮ್ಮ ಯೋಚನೆ ಚೆನ್ನಾಗಿದೆಯಾ, ಯುವರ್ ಮೆಂಟಲ್ ಹೆಲ್ತ್ ಈಸ್ ಗ್ರೇಟ್. ಐ ಅಗ್ರಿ ವಿತ್ ದಿಸ್. ನಾನು ಯಾವಾಗಲೂ ಜನರಿಗೆ ಅದನ್ನೇ ಹೇಳ್ತೀನಿ, ನಾವು ಯಾವತ್ತೂ ತಲೆಗೆ ದಿಂಬು ಕೊಟ್ಟು ಕಣ್ಣು ಮುಚ್ಚಿದಾಗ ನೆಮ್ಮದಿಯಾಗಿ ನಿದ್ದೆ ಬರುತ್ತಲ್ಲ, ದೆನ್ ಯು ಆರ್ ಲೀಡಿಂಗ್ ಅ ಲಕ್ಸುರಿಯಸ್ ಲೈಫ್. ಇದೇ ನಿಮಗೆ ಶ್ರೀಮಂತ ಜೀವನ. ನಿದ್ದೆ ಹಿಂಗೆ ಮಲಗಿದ ತಕ್ಷಣ 100 ಯೋಚನೆ, 100 ಗಿಲ್ಟು, 100 ಪ್ರಾಬ್ಲಮ್ಸು, ಅವ್ರ ಬಗ್ಗೆ ಯೋಚನೆ, ನಾನು ಹಿಂಗೆ ಮಾಡಿಬಿಟ್ಟೆ, ಪಶ್ಚಾತ್ತಾಪ, ಇವೆಲ್ಲ ಬಂತು ಅಂದರೆ ನೀವು ಲೈಫ್ ಲೀಡೇ ಮಾಡ್ತಿಲ್ಲ. ಆ್ಯಂಡ್ ಯು ಆರ್ ದ ಪೂರೆಸ್ಟ್ ಅನಿಸುತ್ತೆ ನನಗೆ ಯಾವಾಗಲೂ, ಅಲ್ವಾ. ನಿಮ್ಮ ಮಾತು ನಾನು ಒಪ್ತೀನಿ. ನನ್ನ ಗುರುಗಳೊಬ್ಬರಿದ್ದಾರೆ, ಈಸ್ ಅ ಮಿಲಿಯನೇರ್. ಯಾವ್ದಾರ ಒಂದು ಬೆಡ್ ಇದ್ದರೆ ಹುಡ್ಕೈ ಎಷ್ಟು ಲಕ್ಷ ಆದರೂ ಕೊಡ್ತೀನಿ, ಹೋಗಿ ತಲೆ ಇಟ್ಟಿದ ತಕ್ಷಣ ನಿದ್ದೆ ಬರ್ಬೇಕು ನನಗೆ ಅಂತಾರೆ. ಕೋಟಿ ಇದ್ದರೂ ತಲೆ ಇಟ್ಟ ತಕ್ಷಣ ನಿದ್ದೆ ಬರೋದಕ್ಕೆ ಅವ್ರ ಹತ್ರ ಏನು ಸೊಲ್ಯೂಷನ್ ಇಲ್ಲ. ದೇ ಓನ್ಲಿ ಹ್ಯಾವ್ ಟು ಡೂ ಇಟ್. ಸೊ ನೆಮ್ಮದಿಯಾಗಿದ್ದರೆ ಲಕ್ಷದ ಬೆಡ್ ಬೇಕಾಗಿಲ್ಲ, ಚಾಪೆ ಮೇಲೂ ನೆಮ್ಮದಿಯಾಗಿ ಮಲ್ಕೋಬೋದು ನೀವು. ನೋಡಿ, ನನಗೆ ಇದೆ. ಸೊ ನಂಗೆ ಒಂದು ಪಾಯಿಂಟಲ್ಲಿ ಏನು ಅನಿಸ್ತು ಅಂದರೆ, ನನಗೆ ಏನೇ ಮಾಡಿದ್ರು ಅದನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಸೊ ಯು ಆರ್ ಹ್ಯಾಪಿ ವಿತ್ ಯೋರ್ ಲೈಫ್? ಐ ಆಮ್ ವೆರಿ ಹ್ಯಾಪಿ. ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ. ನನಗೆ ಫಿಸಿಕಲ್ ಫಿಟ್ನೆಸ್ಸಿಂದ ಮೆಂಟಲ್ ಫಿಟ್ನೆಸ್ ಕಡೆಗೆ ಒಂದು ಸ್ವಲ್ಪ ನನ್ನ ಯೋಚನೆ ಬದಲಾವಣೆ ಶುರುವಾಗಿದೆ. ಓಕೆ. ನಾನು 4 ಅವರ್ ಒಂದು ಮ್ಯಾರಥಾನ್ ಓಡಿದ್ರೆ ಅದು ನನಗೆ ಧ್ಯಾನ ಸ್ವರೂಪವಾಗಿತ್ತು. ಯಾರೂ ಇಲ್ಲ, ನೀವು ನಿಮ್ಮ ಯೋಚನೆ, ನಿಮ್ಮ ಶ್ರಮ, ಅಂದರೆ ನಿಮ್ಮ ಫೈಟ್ ಆ ಫಿನಿಷ್ ಲೈನ್ ಮುಟ್ಟೋವರೆಗೂ ಈ ಥರ ಮಾಡ್ತಾನೇ ಇದ್ದೆ. ಒಂದು ದಿವಸ ಎದ್ದೆ ಬೆಳಗ್ಗೆ, ಓಡಬೇಕು ಅಂತ ಅನಿಸ್ಲಿಲ್ಲ, ಮಲ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೆ, ಓಡಬೇಕು ಅಂತ ಅನಿಸ್ಲಿಲ್ಲ, ಮಲ್ಕೊಂಡೆ. ಎಲ್ಲೋ ಒಂದು ಕಡೆ ನನಗೆ ಐ ಆಮ್ ಡನ್ ಅಂತ ಅನಿಸ್ತು. ನನಗಿದು ಸಾಕು. ಯಾಕೆಂದರೆ ನಾನು ಏನು ಹುಡ್ಕೊಂಬಂದು ಅದು ನನಗೆ ಸಿಕ್ಕಿದೆ ಇಲ್ಲಿ, ನನಗಿದು ಸಾಕು ಅಂತ ಅನಿಸ್ತು. ಆವತ್ತಿಂದ ನನಗೆ ಮೆಂಟಲ್ ಅಂದರೆ ನಂಗೆ ತುಂಬ ಆ್ಯಂಗ್ಸೈಟಿ ಇಶ್ಯೂಸ್ ಇತ್ತು.